ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶಿರೋನಾಮೆ ಸತ್ಯವೇದದ ಅಧ್ಯಯನದಿಂದ ಗಳಿಸುವ ಮಾನಸಿಕ ಸಂಸ್ಕಾರ. ಈ ದಿನದ ದೇವರ ವಾಕ್ಯ ತಿಳುವಳಿಕೆಯಿಂದ ಎಲ್ಲಾ ಅಮೂಲ್ಯವಾದ ಇಷ್ಟ ಸಂಪತ್ತಿನಿಂದ ಅದರ ಕೋಣೆಗಳು ತುಂಬಲ್ಪಡುವವು. ಜ್ಞಾನೋಕ್ತಿಗಳು 24ನೆಯ ಅಧ್ಯಾಯ 4ನೆಯ ವಚನ. ಮನಸ್ಸು, ಆತ್ಮ ಮತ್ತು ದೇಹಕ್ಕೆ ಶ್ರಮದಿಂದ ಶಕ್ತಿಯನ್ನು ಪಡೆಯಬೇಕು ಎಂಬುದು ದೇವರ ನಿಯಮ. ಅದು ಅಭಿವೃದ್ಧಿ ಹೊಂದುವ ವ್ಯಾಯಾಮವಾಗಿರುತ್ತದೆ. ಈ ನಿಯಮಗಳಿಗೆ ಅನುಗುಣವಾಗಿ ದೇವರು ತನ್ನ ವಾಕ್ಯದಲ್ಲಿ ಮಾನಸಿಕ ಮತ್ತು ಆತ್ಮಿಕ ಬೆಳವಣಿಗೆಗೆ ಸಾಧನಗಳನ್ನು ಒದಗಿಸಿದ್ದಾನೆ. ಈ ಜೀವನ ಅಥವಾ ಮುಂದಿನ ಜೀವನಕ್ಕೆ ಸರಿಹೊಂದಲು ಮನುಷ್ಯರು ಅರ್ಥ ಮಾಡಿಕೊಳ್ಳಬೇಕಾದ ಎಲ್ಲಾ ತತ್ವಗಳನ್ನು ಸತ್ಯವೇದವು ಒಳಗೊಂಡಿದೆ. ಅದನ್ನು ದೇವರು ವಾಕ್ಯದ ಮೂಲಕ ದಯಪಾಲಿಸಿದ್ದಾನೆ ಮತ್ತು ಈ ತತ್ವಗಳನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬಹುದು. ಅದರ ಬೋಧನೆಗಳನ್ನು ಮೆಚ್ಚುವ ಮನೋಭಾವವಿರುವ ಯಾರು ಸತ್ಯವೇದದಿಂದ ಯಾವುದೇ ಉಪಯುಕ್ತವಾದ ಆಲೋಚನೆಯನ್ನು ಹೊಂದಿಕೊಳ್ಳದೆ ಒಂದೇ ಒಂದು ಭಾಗವನ್ನು ಓದಲು ಸಾಧ್ಯವಿಲ್ಲ. ಆದರೆ ಸತ್ಯವೇದವನ್ನು ಯಾವಾಗಲೋ ಒಮ್ಮೆ ಓದುವ ಅಥವಾ ಅದನ್ನು ಅಧ್ಯಯನ ಮಾಡದೆ ಅದರಲ್ಲಿರುವ ಅಮೂಲ್ಯವಾದ ಬೋಧನೆಗಳನ್ನು ಹೊಂದಲು ಸಾಧ್ಯವಿಲ್ಲ. ಸತ್ಯವೇದದ ಸತ್ಯ ಬೋಧನೆಗಳನ್ನು ಆತುರಾತುರವಾಗಿ ಅಥವಾ ಅಸಡ್ಡೆಯಿಂದ ಓದುವವರು ಸತ್ಯವೇದವನ್ನು ಗ್ರಹಿಸಿಕೊಳ್ಳುವ ರೀತಿಯಲ್ಲಿ ಅದನ್ನು ಲೋಕಕ್ಕೆ ಪ್ರಕಟಿಸಬಾರದು. ದೊಡ್ಡ ಪರಿಪೂರ್ಣತೆಯನ್ನು ರೂಪಿಸುವ ಸತ್ಯಗಳನ್ನು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ವೇದದಲ್ಲಿ ಹುಡುಕುತ್ತಾ ಸಂಗ್ರಹಿಸಬೇಕು. ಹೀಗೆ ಹುಡುಕಿ ಅದನ್ನು ಒಟ್ಟುಗೂಡಿಸಿದಾಗ ಅವು ಒಂದಕ್ಕೊಂದು ಸಂಪೂರ್ಣವಾಗಿ ಹೊಂದಿಕೊಂಡಿರುವುದು ಕಂಡುಬರುತ್ತದೆ. ಪ್ರತಿಯೊಂದು ಸುವಾರ್ತೆಯು ಇನ್ನೊಂದು ಸುವಾರ್ತೆಗೆ ಪೂರಕವಾಗಿರುತ್ತದೆ. ಪ್ರತಿಯೊಂದು ಪ್ರವಾದನೆಯು ಇನ್ನೊಂದರ ವಿವರಣೆಯಾಗಿರುತ್ತದೆ. ಪ್ರತಿಯೊಂದು ಸತ್ಯವೂ ಇನ್ನೊಂದು ಸತ್ಯದ ಮುಂದುವರೆದ ಭಾಗವಾಗಿರುತ್ತದೆ. ಯಹೂದಿ ಧರ್ಮದ ಜೀವನ ಪ್ರಕಾರಗಳನ್ನು ಸುವಾರ್ತೆಯಿಂದ ಸ್ಪಷ್ಟಪಡಿಸಲಾಗಿದೆ. ದೇವರ ವಾಕ್ಯದಲ್ಲಿರುವ ಪ್ರತಿಯೊಂದು ತತ್ವವು ತನ್ನದೇ ಆದ ಸ್ಥಾನವನ್ನು ಹೊಂದಿದೆ. ಪ್ರತಿಯೊಂದು ಸಂಗತಿಯು ತನ್ನದೇ ಆದ ಗುಣಸ್ವಭಾವವನ್ನು ಹೊಂದಿದೆ. ವಾಕ್ಯಗಳ ವಿನ್ಯಾಸ ಮತ್ತು ಅವುಗಳ ಕಾರ್ಯವೈಖರಿಯನ್ನು ಒಳಗೊಂಡಿರುವ ಸಂಪೂರ್ಣವಾಗಿ ರಚನೆಯಾಗಿರುವ ಸತ್ಯವೇದವು ಅದರ ಕರ್ತೃವಿಗೆ ಸಾಕ್ಷಿಯಾಗಿದೆ. ಅಂತಹ ರಚನೆಯನ್ನು ಅನಂತನಾದವನ ಮನಸ್ಸನ್ನು ಹೊರತುಪಡಿಸಿ ಬೇರೆ ಯಾವ ಮನಸ್ಸು ಅದನ್ನು ರಚಿಸಲಾಗುವುದಿಲ್ಲ, ಮಾಡಲಾಗುವುದಿಲ್ಲ. ಬೇರೆ ಯಾವ ಮನಸ್ಸು ಅದನ್ನು ಕಲ್ಪಿಸಲು ಸಾಧ್ಯವಿಲ್ಲ. ಸತ್ಯವೇದದ ವಿವಿಧ ಭಾಗಗಳನ್ನು ಹುಡುಕಿ ಅವುಗಳ ನಡುವಿರುವ ಸಂಬಂಧವನ್ನು ಅಧ್ಯಯನ ಮಾಡುವಾಗ ಅದು ಮಾನವ ಮನಸ್ಸಿನ ಅತ್ಯುನ್ನತ ಸಾಮರ್ಥ್ಯಗಳನ್ನು ತೀವ್ರವಾದ ಚಟುವಟಿಕೆಯೊಳಗೆ ತರುತ್ತದೆ. ಮಾನಸಿಕ ಶಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳದೆ ಯಾರೂ ಅಂತಹ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಿಲ್ಲ. ಸತ್ಯವನ್ನು ಹುಡುಕುವುದು ಮತ್ತು ಅವುಗಳನ್ನು ಒಟ್ಟುಗೂಡಿಸುವುದು ಮಾತ್ರ ಸತ್ಯವೇದದ ಅಧ್ಯಯನದಲ್ಲಿ ಮಾನಸಿಕ ಮೌಲ್ಯವನ್ನು ತಂದುಕೊಡುತ್ತದೆ ಎಂದು ಭಾವಿಸಬಾರದು. ಸತ್ಯವೇದದಲ್ಲಿ ಪ್ರಸ್ತುತಪಡಿಸಿರುವ ವಿಷಯಗಳನ್ನು ಗ್ರಹಿಸಲು ಅಗತ್ಯವಿರುವ ಪ್ರಯತ್ನವೂ ಸಹ ಮಾನಸಿಕ ಮೌಲ್ಯವನ್ನು ತಂದುಕೊಡುತ್ತದೆ. ಸಾಮಾನ್ಯವಾದ ವಿಷಯಗಳ ಮೇಲೆ ಮನಸ್ಸಿಡುವ ಮನಸ್ಸು ಯಾವಾಗಲೂ ಕುಬ್ಜವಾಗಿರುತ್ತದೆ, ದುರ್ಬಲವಾಗುತ್ತದೆ. ಸಿರಿಯಿಂದ ತುಂಬಿದ ಬಲು ದೂರಕ್ಕೆ ನಮ್ಮನ್ನು ಕೊಂಡೊಯ್ಯುವ ಸತ್ಯಗಳನ್ನು ಗ್ರಹಿಸಲು ಮನಸ್ಸು ಕೆಲಸ ಮಾಡದಿದ್ದರೆ ಸ್ವಲ್ಪ ಕಾಲದ ನಂತರ ಅದು ಬೆಳವಣಿಗೆಯ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಈ ಅವನತಿಯ ವಿರುದ್ಧ ರಕ್ಷಣೆ ಹೊಂದಬೇಕಾದರೆ ಮತ್ತು ಅಭಿವೃದ್ಧಿ ಹೊಂದಲು ಉತ್ತೇಜನ ಸಿಗಬೇಕಾದರೆ ಅದು ದೇವರ ವಾಕ್ಯದ ಅಧ್ಯಯನದಿಂದ ಮಾತ್ರ ಸಾಧ್ಯ. ಅದಕ್ಕೆ ಸಮಾನವಾದದ್ದು ಬೇರೆ ಯಾವುದೂ ಇಲ್ಲ. ಜ್ಞಾನ ಸಾಧನೆಯ ಶಿಕ್ಷಣದ ತರಬೇತಿಗಾಗಿ ಯಾವುದೇ ಇತರ ಎಲ್ಲಾ ಪುಸ್ತಕಗಳಿಗಿಂತಲೂ ಹೆಚ್ಚು ಪ್ರಭಾವ ಬೀರುವ ಪರಿಣಾಮಕಾರಿಯಾದ ಪುಸ್ತಕವು ಸತ್ಯವೇದವಾಗಿದೆ. ಪ್ರಕಟವಾಗಿರುವ ಅದ್ಭುತ ಸತ್ಯಗಳನ್ನು ಗ್ರಹಿಸಲು ಮಾಡುವ ಪ್ರಯತ್ನವು ನೀಡುವ ಮಾನಸಿಕ ಶಕ್ತಿಯನ್ನು ಬೇರೆ ಯಾವುದೇ
ಅಧ್ಯಯನವು ನೀಡಲು ಸಾಧ್ಯವಿಲ್ಲ. ಹೀಗೆ ಅನಂತನಾದವನ ಆಲೋಚನೆಗಳೊಂದಿಗೆ ಸಂಪರ್ಕಕ್ಕೆ ಬರುವ ಮನಸ್ಸು ವಿಸ್ತರಿಸುತ್ತದೆ ಮತ್ತು ಬಲಗೊಳ್ಳುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.